ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ನ್ಯಾಷನಲ್ ಇನ್ಕಮ್ ಅಂಡ್ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಅನ್ನು ಡಿಸ್ಕಸ್ ಮಾಡಲಿದ್ದೇವೆ. ನಿಮಗೆಲ್ಲ ಗೊತ್ತು, ನಾವು ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ನೆಟ್ ಸೆಟ್ ಟಾಪಿಕ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಇಕನಾಮಿಕ್ಸ್ ನ ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೋಡಿ, ನ್ಯಾಷನಲ್ ಇನ್ಕಮ್ ಅಂದ್ರೆ ಏನು, ನ್ಯಾಷನಲ್ ಇನ್ಕಮ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ, ಎಲ್ಲ ವಿಷಯಗಳನ್ನ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇದೇ ರೀತಿ ಕಾಮರ್ಸಿನ ಟಾಪಿಕ್ಸ್ ಅನ್ನ ಈಸಿಯಾಗಿ ಮತ್ತು ಇಂಟ್ರೆಸ್ಟಿಂಗ್ ವೇಯಲ್ಲಿ ಕಲಿಯೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಆಗ ಮಾತ್ರ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಬರುತ್ತೆ. ಓಕೆನಾ? ಮೊದಲನೇದಾಗಿ ನ್ಯಾಷನಲ್ ಇನ್ಕಮ್ ಅಂದ್ರೆ ಏನು, ಅದರೊಂದಿಗೆ ನ್ಯಾಷನಲ್ ಇನ್ಕಮ್ ಅಲ್ಲಿ ಇನ್ಕ್ಲೂಡ್ ಆಗುವಂತಹ GDP, ಅದೇ ರೀತಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಏನು, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ನೆಟ್ ನ್ಯಾಷನಲ್ ಪ್ರಾಡಕ್ಟ್, ಪರ್ಸನಲ್ ಇನ್ಕಮ್, ಡಿಸ್ಪೋಸೇಬಲ್ ಇನ್ಕಮ್, ಪರ್ ಕ್ಯಾಪಿಟಲ್ ಇನ್ಕಮ್, ಇದೆಲ್ಲವೂ ನ್ಯಾಷನಲ್ ಇನ್ಕಮ್ ಅಲ್ಲಿ ಇನ್ಕ್ಲೂಡ್ ಆಗುವಂತಹ ಬೇರೆ ಬೇರೆ ಕಾನ್ಸೆಪ್ಟ್ಸ್. ಇವುಗಳನ್ನು ನಾವು ಇವತ್ತು ಕಲಿಯಲಿದ್ದೇವೆ. ನೀವು PUC ವಿದ್ಯಾರ್ಥಿ ಆಗಿರಬಹುದು, ಡಿಗ್ರಿ ವಿದ್ಯಾರ್ಥಿ ಆಗಿರಬಹುದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರಬಹುದು. ಈ ಒಂದು ನ್ಯಾಷನಲ್ ಇನ್ಕಮ್ ಅನ್ನುವಂಥ ಟಾಪಿಕ್ ಕಾಮರ್ಸಿನ ಒಂದು ಪ್ರತಿಯೊಂದು ಎಕ್ಸಾಮ್ ಅಲ್ಲಿಯೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಹಾಗಾದ್ರೆ ವಾಟ್ ಡು ಯು ಮೀನ್ ಬೈ ನ್ಯಾಷನಲ್ ಇನ್ಕಮ್? ನೋಡಿ, national income is the money value of all the final goods and services produced in the country during a financial year. It reflects the economic performance of nation. ನೋಡಿ, ಒಂದು ದೇಶ ಆರ್ಥಿಕವಾಗಿ ಯಾವ ರೀತಿ ತನ್ನ ಒಂದು ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ, ಯಾವ ರೀತಿ ಅದು ಕೆಲಸವನ್ನ ಮಾಡ್ತಾ ಇದೆ, ಅದರ ಇಕನಾಮಿಕ್ ಸ್ಟೇಟಸ್ ಏನು ಅನ್ನೋದನ್ನ ತೋರಿಸುವುದೇ ನ್ಯಾಷನಲ್ ಇನ್ಕಮ್. ಹಾಗಾದ್ರೆ ಇದನ್ನ ಯಾವ ರೀತಿ ಅಳಿತೀವಿ ನಾವು? ಇಟ್ ಈಸ್ ದ ಮಾನಿಟರಿ ವ್ಯಾಲ್ಯೂ ಆಫ್ ಆಲ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂದ್ರೆ ನೋಡಿ, ಒಂದು ಪ್ರಾಡಕ್ಟ್, ಈ ಫಾರ್ ಎಕ್ಸಾಂಪಲ್ ಒಂದು ಕಾರ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಯೂಸ್ ಆಗುವಂತಹ ಬೇರೆ ಬೇರೆ ಸ್ಪೇರ್ ಪಾರ್ಟ್ಸ್ ಮೊದಲೇ ಪ್ರೊಡ್ಯೂಸ್ ಆಗ್ತಾ ಇರಬಹುದು, ಅವುಗಳನ್ನ ಅಸೆಂಬಲ್ ಮಾಡಿ ಫೈನಲಿ ಕಾರ್ ಪ್ರೊಡ್ಯೂಸ್ ಆಗ್ತಾ ಇರಬಹುದು. ಹಾಗಾಗಿ ಡಬಲ್ ಅಕೌಂಟಿಂಗ್ ಅಲ್ಲ, ಫೈನಲ್ ಪ್ರಾಡಕ್ಟ್ ಅನ್ನ ಕೌಂಟ್ ಮಾಡ್ತೀವಿ ನಾವು. ಓಕೆನಾ? ನ್ಯಾಷನಲ್ ಇನ್ಕಮ್ ಅನ್ನ ಕೌಂಟ್ ಮಾಡುವಾಗ ಒಂದು ಏನಿಲ್ಲಿ ಕೀವರ್ಡ್ ಅನ್ನು ನೆನ್ಪಿಟ್ಕೊಳ್ಬೇಕು. ಇಟ್ ಈಸ್ ದ ಮಾನಿಟರಿ ವ್ಯಾಲ್ಯೂ ಆಫ್ ಆಲ್ ದ ಗೂಡ್ಸ್ ಅಂಡ್ ಸರ್ವಿಸಸ್, final goods and services produced in a year, and it is a monetary value. Okay na, money value ಅಲ್ಲಿ ಅದನ್ನ ನಾವು ಇಲ್ಲಿ represent ಮಾಡ್ತೀವಿ. all the final goods and services produced in a year in a particular country. okay na, ಇದನ್ನ ನಾವು ನ್ಯಾಷನಲ್ ಇನ್ಕಮ್ ಅಂತ ಕರೀತೇವೆ. ಹಾಗಾದ್ರೆ ನ್ಯಾಷನಲ್ ಇನ್ಕಮ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ನೋಡಿ. ನ್ಯಾಷನಲ್ ಇನ್ಕಮ್ ಅಲ್ಲಿ ಮೊದಲನೇದು ಬರುವುದು GDP. GDP ಯ ಫುಲ್ ಫಾರ್ಮ್ ಏನ್ ಹೇಳಿ? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇದು ಮೊದಲು ಗೊತ್ತಿರಬೇಕು. ಇಫ್ ಯು ಆರ್ PU ಸ್ಟೂಡೆಂಟ್, first remember what are the full forms. GDP means gross domestic product. ನೋಡಿ, ಗ್ರಾಸ್ ಅಂದ್ರೆ ಏನು, ಅದರಲ್ಲಿ ನೆಟ್ ಅಂದ್ರೆ ಏನು, ಗ್ರಾಸ್ ಮತ್ತೆ ನೆಟ್ ಮಧ್ಯೆ ಏನು ಡಿಫರೆನ್ಸ್ ಇದೆ ಅನ್ನೋದನ್ನ ನೀವು ನೆನ್ಪಿಟ್ಕೊಂಡ್ರೆ ಲೈಫ್ ಲಾಂಗ್ ನಿಮ್ಗೆ ಯಾವತ್ತೂ ಈ ಕಾನ್ಸೆಪ್ಟ್ ಬರೆಯೋದಿಲ್ಲ. ಗ್ರಾಸ್ ಅಂತ ಬಂದಾಗ ಅದರಲ್ಲಿ ಇನ್ನೂ ಕೆಲವೊಂದು ಕಾಸ್ಟ್ ಅನ್ನ ನಾವು ಲೆಸ್ ಮಾಡೋಕ್ಕಿಂತ ಮೊದಲನೇ ಸ್ಟೆಪ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, GDP ಅಂತ ಬಂದಾಗ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಏನು, ಇನ್ನು ವರ್ಡ್ಸ್ ನೀವು ಹೇಳಬೇಕು ಅಂದ್ರೆ ಇಟ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ಆಲ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿದಿನ್ ದ ಡೊಮೆಸ್ಟಿಕ್ ಟೆರಿಟರಿ ಆಫ್ ಅ ಕಂಟ್ರಿ ಇನ್ ಎ ಇಯರ್, ಬೋತ್ ರೆಸಿಡೆಂಟ್ಸ್ ಅಂಡ್ ನಾನ್ ರೆಸಿಡೆಂಟ್ಸ್. ಅಂದ್ರೆ ಒಂದು ದೇಶದಲ್ಲಿ ಪ್ರೊಡ್ಯೂಸ್ ಆಗುವಂತಹ ಎಲ್ಲ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಟೋಟಲ್ ಆಗಿ ನಾವೇನಂತ ಕರಿತೀವಿ? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಅವರು ರೆಸಿಡೆಂಟ್ಸ್ ಆಗಿರ್ಬೋದು ಅಥವಾ ನಾನ್ ರೆಸಿಡೆಂಟ್ಸ್ ಆಗಿರ್ಬೋದು, ಅಂದ್ರೆ ಇಂಡಿಯನ್ ಕಂಪನೀಸ್ ಆಗಿರ್ಬೋದು ಅಥವಾ ಫಾರಿನ್ ಕಂಪನೀಸ್ ಇಂಡಿಯಾದಲ್ಲಿ ಬಂದು ಪ್ರೊಡ್ಯೂಸ್ ಮಾಡ್ತಾ ಇರಬಹುದು. ಅರ್ಥ ಆಗ್ತಾ ಇದೆಯಾ? GDP ಅಂತ ಬಂದಾಗ ಫಾರ್ ನೆಟ್ ಅಂಡ್ ಸೆಟ್ ಅಸ್ಪಿರೆಂಟ್ಸ್ you must remember this point. GDP ಅಂತ ಬಂದಾಗ ರೆಸಿಡೆಂಟ್ಸ್ ಅಂಡ್ ನಾನ್ ರೆಸಿಡೆಂಟ್ಸ್ ಮೀನ್ಸ್ ಫಾರಿನ್ ಕಂಪನೀಸ್ ಇಂಡಿಯಾದಲ್ಲಿ ಬಂದು ಏನ್ ಪ್ರೊಡ್ಯೂಸ್ ಮಾಡ್ತಾರೆ ಅದು ಕೂಡ ಇನ್ಕ್ಲೂಡ್ ಆಗತ್ತೆ. ಓಕೆನಾ? ಸೊ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ಆಲ್ ದ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿದಿನ್ ದ ಡೊಮೆಸ್ಟಿಕ್ ಟೆರಿಟರಿ. ಅಂದ್ರೆ ನಮ್ಮ ದೇಶದ ಬಾರ್ಡರ್ ಒಳಗಡೆ, ನಮ್ಮ ದೇಶದ ಡೊಮೆಸ್ಟಿಕ್ ಟೆರಿಟರಿ ಒಳಗಡೆ ಪ್ರೊಡ್ಯೂಸ್ ಆಗಿರುವಂತದ್ದು ಇನ್ ಅ ಇಯರ್, ಒಂದು ವರ್ಷದ ಒಳಗಡೆ, ಬೋತ್ ರೆಸಿಡೆಂಟ್ಸ್ ಅಂಡ್ ನಾನ್ ರೆಸಿಡೆಂಟ್ಸ್, ನಮ್ಮ ದೇಶದ ರಹವಾಸಿಗಳಾಗಿರ್ಬೋದು ಅಂದ್ರೆ ಇಂಡಿಯನ್ಸ್ ಆಗಿರ್ಬೋದು ಅಥವಾ ಫಾರಿನರ್ಸ್ ಇಂಡಿಯಾದಲ್ಲಿ ಬಂದು ಸ್ಟಾರ್ಟ್ ಮಾಡಿರುವಂತಹ ಕಂಪನಿ ಆಗಿರ್ಬೋದು. ಓಕೆನಾ? ಇದು ಒಂದು GDP ಅನ್ನು ನೆನಪಿಟ್ಟುಕೊಂಡ್ರೆ GDP ಬೇಸ್ಡ್ ಮುಂದಿನ ಎಲ್ಲ ಕ್ಯಾಲ್ಕುಲೇಷನ್ಸ್ ಇದೆ. ಯಾಕಂದ್ರೆ ನೋಡಿ, GDP at ಮಾರ್ಕೆಟ್ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ನಾವು? ಫಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ದಟ್. ನೋಡಿ, GDP at ಮಾರ್ಕೆಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು C plus I plus G CIG. ಓಕೆನಾ? ನೆನಪಿಟ್ಕೊಳ್ಳಿ, GDP at ಮಾರ್ಕೆಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು C plus I plus G plus X minus M. ಇವುಗಳ ಫುಲ್ ಫಾರ್ಮ್ ಏನು? C ಅಂದ್ರೆ ಕನ್ಸಂಪ್ಷನ್, ಓಕೆನಾ? I ಅಂದ್ರೆ ಇನ್ವೆಸ್ಟ್ಮೆಂಟ್, G ಅಂದ್ರೆ ಗವರ್ಮೆಂಟ್ ಸ್ಪೆಂಡಿಂಗ್. ನೆನಪಿರುತ್ತಾ?
ಅದರೊಂದಿಗೆ ಎಕ್ಸ್ ಅಂಡ್ ಎಂ ಅಂದ್ರೆ ಎಕ್ಸ್ಪೋರ್ಟ್ಸ್ ಮೈನಸ್ ಇಂಪೋರ್ಟ್ಸ್. ಓಕೆನಾ, ಎಕ್ಸ್ಪೋರ್ಟ್ಸ್ ಮೈನಸ್ ಇಂಪೋರ್ಟ್ಸ್. ಯಾಕಂದ್ರೆ ಎಕ್ಸ್ಪೋರ್ಟ್ಸ್ ಅಂದ್ರೆ ನಾವು ಪ್ರೊಡ್ಯೂಸ್ ಮಾಡಿರ್ತೀವಿ, ಇಲ್ಲಿ ಮೇನ್ ಏನಿದೆ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿತ್ ಇನ್ ದ ಕಂಟ್ರಿ. ಹೌದಾ, ಸೊ ಎಕ್ಸ್ಪೋರ್ಟ್ಸ್ ಅನ್ನ ಇನ್ಕ್ಲೂಡ್ ಮಾಡಬೇಕು, ಆದ್ರೆ ಇಂಪೋರ್ಟ್ಸ್ ಅನ್ನ ಎಕ್ಸ್ಕ್ಲೂಡ್ ಮಾಡಬೇಕು. ಹಾಗಾಗಿ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಮಾಡಿದಾಗ ಈ ನೆಟ್ ಉಳಿಯುತ್ತೆ, ಅದನ್ನ ಮಾತ್ರ ನಾವಿಲ್ಲಿ ಆಡ್ ಮಾಡ್ತೀವಿ. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ದ ಫಾರ್ಮುಲಾ. ಓಕೆ, ವಾಟ್ ಇಸ್ ದ ಫಾರ್ಮುಲಾ? GDP is equal to CIG plus X minus M. C plus I plus G plus X minus M. ನೆನಪಿರುತ್ತಾ? ಓಕೆ, ದೆನ್ ನೆಕ್ಸ್ಟ್ ಒನ್ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನೋಡಿ, ಇಲ್ಲಿ ಗ್ರಾಸ್ ಇದೆ, ಇಲ್ಲಿ ನೆಟ್ ಇದೆ. ಎಸ್, ಫಾರ್ PU ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಈಸಿಲಿ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಲ್ಲಿ ಕೆಲವೊಂದು ಕಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ, ಅದನ್ನ ತೆಗೆದಾಗ ಅದು ನೆಟ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ. ಸೊ GDP ಮೈನಸ್ ಡೆಪ್ರಿಸಿಯೇಷನ್. ಅರ್ಥ ಆಗ್ತಾ ಇದೆ? ಆ ಡೆಪ್ರಿಸಿಯೇಷನ್ ಅಂದ್ರೆ ಏನು? ಒಂದು ಮಷಿನರಿ ಇದೆ ಅಥವಾ ಫಿಕ್ಸ್ಡ್ ಅಸೆಟ್ ಇದೆ ಅನ್ಕೊಳ್ಳಿ, ಅದನ್ನ ಯೂಸ್ ಮಾಡಿದಾಗ ಅದರಲ್ಲಿ ಸವಕಳಿ ಆಗುತ್ತೆ. ಹೌದಾ, ಅದನ್ನ ಯೂಸ್ ಮಾಡಿ ವಿಯರ್ ಅಂಡ್ ಟಿಯರ್ ಆಗುತ್ತೆ, ಅದನ್ನ ಲೆಸ್ ಮಾಡ್ತೀವಿ ನಾವು. ಓಕೆ, ಸೊ GDP ಮೈನಸ್ ಡೆಪ್ರಿಸಿಯೇಷನ್. ಅಂಡರ್ಸ್ಟೂಡ್? ಸೊ GDP, ಹೌ ವಿ ಕ್ಯಾಲ್ಕುಲೇಟ್ GDP ಮೀನಿಂಗ್ ಏನು ಅನ್ನೋದು ಒಂದು ಬೇಸಿಕ್ ಅರ್ಥ ಆದ್ರೆ ಮುಂದಿನ ಎಲ್ಲ ಕ್ಯಾಲ್ಕುಲೇಷನ್ಸ್ ಅದರ ಮೇಲೆ ಡಿಪೆಂಡ್ ಆಗಿದೆ. GDP is equal to C plus I plus G, consumption, investment and government spendings minus X minus M. Plus X minus M. X ಅಂದ್ರೆ ಏನು? Exports, M means imports. Okay, then net domestic product ಅಲ್ಲಿ ಏನ್ ಬರುತ್ತೆ? GDP ಅಲ್ಲಿ ಡೆಪ್ರಿಸಿಯೇಷನ್ ಅನ್ನ ಲೆಸ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಇಲ್ಲಿ ಮೂರನೆಯ ಕಾನ್ಸೆಪ್ಟ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ. ನಾನು ಹೇಳಿದ ಹಾಗೆ GDP is the base for everything. GDP plus ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಇಲ್ಲಿ ನಾವು ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ವರ್ಡ್ ಅನ್ನ ಯೂಸ್ ಮಾಡಿದಾಗ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಸೊ ಇನ್ಕಮ್ ರಿಸೀವ್ಡ್ ಫ್ರಮ್ ಅಬ್ರಾಡ್ ಮೈನಸ್ ಇನ್ಕಮ್ ಪೇಡ್ ಟು ಫಾರಿನರ್ಸ್. ಅಂದ್ರೆ ಇವಾಗ ಕೆಲವೊಂದು ಕಂಪನಿಗಳಿಂದ ನಾವು ಅಬ್ರಾಡ್ ಇಂದ, ಮೀನ್ಸ್ ಇಂಡಿಯನ್ ಕಂಪನೀಸ್ ವರ್ಕಿಂಗ್ ಇನ್ ಅಬ್ರಾಡ್, ಸೊ ಇನ್ಕಮ್ ರಿಸೀವ್ಡ್ ಫ್ರಮ್ ಅಬ್ರಾಡ್. ನೋಡಿ, NFIA ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಇನ್ಕಮ್ ರಿಸೀವ್ಡ್ ಫ್ರಮ್ ಅಬ್ರಾಡ್ ಮೈನಸ್ ಇನ್ಕಮ್ ಪೇಡ್ ಟು ಫಾರಿನರ್ಸ್. ಓಕೆನಾ, ಅದೆರಡರ ಮಧ್ಯದ ಡಿಫರೆನ್ಸ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಫೋರ್ತ್ ಕಾನ್ಸೆಪ್ಟ್ ಈಸ್ ನೆಟ್ ನ್ಯಾಷನಲ್ ಇನ್ಕಮ್. ನೋಡಿ, ಪ್ರತಿಯೊಂದರಲ್ಲಿಯೂ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಲ್ಲಿ ಮೈನಸ್ ಡೆಪ್ರಿಸಿಯೇಷನ್ ಮಾಡಿದಾಗ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಬಂತು. ಇನ್ ದ ಸೇಮ್ ವೇ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಲ್ಲಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಲ್ಲಿ ನೋಡಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಲ್ಲಿ ಮೈನಸ್ ಡೆಪ್ರಿಸಿಯೇಷನ್ ಮಾಡಿದಾಗ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಬರುತ್ತೆ. ಓಕೆನಾ, ಎರಡು ಕಡೆ ನಾವೇನ್ ಮಾಡ್ತಾ ಇದೀವಿ? ಡೆಪ್ರಿಸಿಯೇಷನ್ ಅನ್ನ ಲೆಸ್ ಮಾಡ್ತಾ ಇದೀವಿ. ದೆನ್ ಫಿಫ್ತ್ ಕಾನ್ಸೆಪ್ಟ್ ಈಸ್ ಪರ್ಸನಲ್ ಇನ್ಕಮ್. ಓಕೆನಾ, ಪರ್ಸನಲ್ ಇನ್ಕಮ್ ಅಂತ ಬಂದಾಗ ನ್ಯಾಷನಲ್ ಇನ್ಕಮ್ ಮೈನಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ ಮೈನಸ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಸ್ ಟ್ರಾನ್ಸ್ಫರ್ ಪೇಮೆಂಟ್ ಅಂತ. ಓಕೆನಾ, ಈ ಒಂದು ಫಾರ್ಮುಲಾದಲ್ಲಿ ನಾವೇನ್ ಮಾಡ್ತೀವಿ ನೋಡಿ, NI ಅಲ್ಲಿ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅನ್ನ ಲೆಸ್ ಮಾಡ್ತೀವಿ. ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಮೀನ್ಸ್ ವಾಟ್? ದ ಪ್ರಾಫಿಟ್ ವಿಚ್ ಇಸ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಫಾರ್ಮ್ ಆಫ್ ಡಿವಿಡೆಂಡ್. ಕಂಪನಿಗಳು ಅರ್ನ್ ಮಾಡಿರುವಂತ ಪ್ರಾಫಿಟ್, ಬಟ್ ದೇ ಆರ್ ನಾಟ್ ಆಕ್ಚುಲಿ ಗಿವಿಂಗ್ ದಟ್ ಪರ್ಟಿಕ್ಯುಲರ್ ಪ್ರಾಫಿಟ್ ಟು ಇಂಡಿವಿಜುವಲ್ಸ್. ಓಕೆ, ಮೈನಸ್ ಕಾರ್ಪೊರೇಟ್ ಟ್ಯಾಕ್ಸ್, ಕಂಪನಿಗಳು ಏನು ಟ್ಯಾಕ್ಸ್ ಅನ್ನ ಪೇ ಮಾಡುತ್ತೆ ಅದು ಬರುತ್ತೆ, ಪ್ಲಸ್ ಟ್ರಾನ್ಸ್ಫರ್ ಪೇಮೆಂಟ್. ಟ್ರಾನ್ಸ್ಫರ್ ಪೇಮೆಂಟ್ ಅಂದ್ರೆ ಏನು? ವಿಚ್ ಈಸ್ ಅರ್ನ್ಡ್ ಬೈ ಇಂಡಿವಿಜುವಲ್ಸ್ ಬಟ್ ನಾಟ್ ಆಕ್ಚುಲಿ ವರ್ಕಿಂಗ್. ಅಂದ್ರೆ ಏನು? ನೀವು ಪೆನ್ಷನ್ ಅನ್ನ ಅರ್ನ್ ಮಾಡ್ತಾ ಇದ್ದೀರಾ, ಬಟ್ ಯು ಆರ್ ನಾಟ್ ಆಕ್ಚುಲಿ ವರ್ಕಿಂಗ್, ಯು ಹ್ಯಾವ್ ರಿಸೀವ್ಡ್ ಸಮಥಿಂಗ್ ಆಸ್ ಅ ಗಿಫ್ಟ್. ದೋಸ್ ಆಲ್ ಇನ್ಕಮ್ಸ್ ಆರ್ ಕನ್ಸಿಡರ್ಡ್ ಆಸ್ ಟ್ರಾನ್ಸ್ಫರ್ ಪೇಮೆಂಟ್ಸ್. ಓಕೆನಾ, ಸೊ ಇಲ್ಲಿ ನಾವು ಟ್ರಾನ್ಸ್ಫರ್ ಪೇಮೆಂಟ್ ಅಲ್ಲಿ ಏನ್ ಬರುತ್ತೆ? ಓಲ್ಡ್ ಏಜ್ ಪೆನ್ಷನ್ ಇರಬಹುದು, ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಇರಬಹುದು, ಕೆಲವೊಂದ್ಸಲ ಸ್ಕಾಲರ್ಶಿಪ್ಸ್ ರಿಸೀವ್ ಆಗಿರುತ್ತೆ, ಅಂಡ್ ಸಬ್ಸಿಡೀಸ್ ಅಂಡ್ ಗಿಫ್ಟ್ಸ್ ಅಂಡ್ ಡೊನೇಷನ್ಸ್. ಓಕೆನಾ, ಸೊ ಇನ್ ಪರ್ಸನಲ್ ಇನ್ಕಮ್ ಅಂತ ಬಂದಾಗ NI minus undistributed profits. Undistributed profits means the income which is not distributed in the form of dividend minus corporate tax. ಕಂಪನಿಗಳು ಏನು ಟ್ಯಾಕ್ಸ್ ಅನ್ನ ಪೇ ಮಾಡುತ್ತೆ, ಪ್ಲಸ್ ಟ್ರಾನ್ಸ್ಫರ್ ಪೇಮೆಂಟ್. ಟ್ರಾನ್ಸ್ಫರ್ ಪೇಮೆಂಟ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಅಂದ್ರೆ ಇಲ್ಲಿ NI ಅಂಡ್ ಟ್ರಾನ್ಸ್ಫರ್ ಪೇಮೆಂಟ್ ಇನ್ಕ್ಲೂಡ್ ಆಗುತ್ತೆ, ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಸ್ ಆಗುತ್ತೆ. ದೆನ್ ಡಿಸ್ಪೋಸೇಬಲ್ ಇನ್ಕಮ್ ಅಂದ್ರೆ ಏನು? ದ ಇನ್ಕಮ್ ವಿಚ್ ಇಸ್ ಆಕ್ಚುಲಿ ಅವೈಲೇಬಲ್ ಫಾರ್ ಸ್ಪೆಂಡಿಂಗ್. ಓಕೆನಾ, ನಮ್ಮ ಹತ್ರ ಇರುವಂತಹ ಇನ್ಕಮ್ ಅಲ್ಲಿ ಯಾವುದು ಆಕ್ಚುಲಿ ಸ್ಪೆಂಡಿಂಗ್ ನಮಗೆ ಅವೈಲೇಬಲ್ ಇರುತ್ತೆ? ಪರ್ಸನಲ್ ಇನ್ಕಮ್ ಅಲ್ಲಿ ಪರ್ಸನಲ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಿದಾಗ. ಓಕೆ, ಇಲ್ಲಿ ಮೇಲೆ ನಾವು ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡ್ತಾ ಇದೀವಿ ಬಿಕಾಸ್ ದಿಸ್ ಈಸ್ ಅಬೌಟ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್. ಓಕೆನಾ, ಡಿಸ್ಪೋಸೇಬಲ್ ಇನ್ಕಮ್ ಅಂತ ಬಂದಾಗ ಪರ್ಸನಲ್ ಇನ್ಕಮ್ ಮೈನಸ್ ಪರ್ಸನಲ್ ಟ್ಯಾಕ್ಸ್. ದೆನ್ ಲಾಸ್ಟ್ ಒನ್ ಪರ್ ಕ್ಯಾಪಿಟಾ ಇನ್ಕಮ್. ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ಏನು? ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಪಾಪ್ಯುಲೇಷನ್. ಅಂದ್ರೆ ಪರ್ ಹೆಡ್ ಇನ್ಕಮ್ ಇನ್ ಟೋಟಲ್ ಪಾಪ್ಯುಲೇಷನ್ ಪರ್ ಹೆಡ್ ಇನ್ಕಮ್ ಎಷ್ಟು ಇದೆ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಒಂದು ದೇಶದ ಆದಾಯ ಎಷ್ಟು, ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಎಷ್ಟು ಜನ ಆ ದೇಶದ
ವಾಸಿಗಳು ರೆಹವಾಸಿಗಳಿದ್ದಾರೆ. ಸೊ ನ್ಯಾಷನಲ್ ಇನ್ಕಮ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಸ್ ಪರ್ ಹೆಡ್ ಇನ್ಕಮ್ ಆಫ್ ಪರ್ ಕ್ಯಾಪಿಟಾ ಇನ್ಕಮ್. ಓಕೆ, ಲೈಕ್ ದೀಸ್ ಆರ್ ದ 7 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್. ವಿಲ್ ರಿವೈಸ್ ಒನ್ಸ್ ಅಗೇನ್. ನೋಡಿ, ಮೊದಲು GDP ಬರುತ್ತೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇದರಲ್ಲಿ ನಾವೇನ್ ಮಾಡ್ತೀವಿ, ಕನ್ಸಂಪ್ಷನ್, ಇನ್ವೆಸ್ಟ್ಮೆಂಟ್ ಅಂಡ್ ಗವರ್ಮೆಂಟ್ ಸ್ಪೆಂಡಿಂಗ್ ಮೈನಸ್ ಎಕ್ಸ್ಪೋರ್ಟ್ಸ್. ಇಲ್ಲಿ ಎಕ್ಸ್ಪೋರ್ಟ್ಸ್ ಮೈನಸ್ ಇಂಪೋರ್ಟ್ಸ್ ಮಾಡ್ತೀವಿ, ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ತೀವಿ. ಸೊ ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಗವರ್ಮೆಂಟ್ ಸ್ಪೆಂಡಿಂಗ್ ಪ್ಲಸ್ ಎಕ್ಸ್ಪೋರ್ಟ್ಸ್ ಮೈನಸ್ ಇಂಪೋರ್ಟ್, ಅಂದ್ರೆ ಇದೆರಡರ ಮಧ್ಯದ ಡಿಫರೆನ್ಸ್ ಅನ್ನ ಮಾತ್ರ ಇಲ್ಲಿ ಆಡ್ ಮಾಡಬೇಕು. ದೆನ್ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಬಂದಾಗ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಡೆಪ್ರಿಸಿಯೇಷನ್ ಲೆಸ್ ಮಾಡ್ತೀರಾ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಬಂದಾಗ GDP ನಾವೇನ್ ಮಾಡ್ತೀವಿ, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅನ್ನ ಇನ್ಕ್ಲೂಡ್ ಮಾಡ್ತೀವಿ. ಓಕೆನಾ. ದೆನ್ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಬಂದಾಗ ಆಸ್ ಸೇಮ್ ಇನ್ GDP ಅಲ್ಲಿ ನಾವು ಇಲ್ಲಿ ಡೆಪ್ರಿಸಿಯೇಷನ್ ಅನ್ನ ಲೆಸ್ ಮಾಡಿದ ಹಾಗೆ GNP ಅಲ್ಲಿ ಡೆಪ್ರಿಸಿಯೇಷನ್ ಅನ್ನ ಲೆಸ್ ಮಾಡಿದಾಗ NNP ನಮಗೆ ಬರುತ್ತೆ. ದೆನ್ ಪರ್ಸನಲ್ ಇನ್ಕಮ್ ಅಂದ್ರೆ ಏನು, NI ಮೈನಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ ಮೈನಸ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಸ್ ಟ್ರಾನ್ಸ್ಫರ್ ಪೇಮೆಂಟ್. ಟ್ರಾನ್ಸ್ಫರ್ ಪೇಮೆಂಟ್ ಮತ್ತೆ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಮೀನಿಂಗ್ ನೆನಪಿಟ್ಕೊಳ್ಬೇಕು. ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ ಮೀನ್ಸ್ ದ ಪ್ರಾಫಿಟ್ ವಿಚ್ ಇಸ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಫಾರ್ಮ್ ಆಫ್ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್. ಅಂಡ್ ಟ್ರಾನ್ಸ್ಫರ್ ಪೇಮೆಂಟ್ ಮೀನ್ಸ್ the income which is earned but not by working but as a pension or as a donation, gift or scholarships. Okay, then disposable income means personal income minus personal tax. Then per capita income means total national income divided by population. Okay ನಾ, ಈ ರೀತಿ ಕಾಮರ್ಸ್ ಇನ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಜಟಾಯು ಕರಿಯರ್ ಅಕಾಡೆಮಿಯನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿ 28ನೇ ತಾರೀಕಿಗೆ ನಮ್ಮ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ರಿಜಿಸ್ಟರ್ ಮಾಡೋದಕ್ಕೆ ಮರೆಯಬೇಡಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.